ಮದುವೆಯ ಬಗ್ಗೆ ಎಲ್ಲರಿಗೂ ಅವರದ್ದೇ ಆದ ವಿಭಿನ್ನ ಹಾಗೂ ಭಿನ್ನ ಅಭಿಪ್ರಾಯಗಳಿವೆ. ಕೆಲವರು ಮದುವೆಯಾಗದಿದ್ದರೆ ಬದುಕೇ ವ್ಯರ್ಥ ಅನ್ನುತ್ತಾರೆ. ಇನ್ನೂ ಕೆಲವರು ಮದುವೆಯಾದರೆ ನಿನ್ನ ಬದುಕೆಲ್ಲ ಪೂರ್ತಿ ವ್ಯರ್ಥವಾಗಿ ಹೋಗುತ್ತದೆ ಅನ್ನುತ್ತಾರೆ. ಆದರೆ ಸತ್ಯ ಯಾವುದೆಂದು ನನಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಮದುವೆ ಎಂಬುದು ಎರಡು ಕುಟುಂಬದ ಮಧ್ಯೆ ನಡೆಯುವ ಒಪ್ಪಂದವಲ್ಲ, ಎರಡು ದೇಹಗಳ ನಡುವಿನ ಒಪ್ಪಂದವೂ ಅಲ್ಲ. ಅದು ಶುದ್ಧ ಎರಡು ಮನಸ್ಸುಗಳ ನಡುವಿನ ಪ್ರೇಮದ ಒಪ್ಪಂದ. ಬದುಕಿನಲ್ಲಿ ಏನೇ ಏಳು ಬೀಳುಗಳಾದರೂ ನನಗೆ ನೀನು, ನಿನಗೆ ನಾನು ಎಂದು ಇಷ್ಟದಿಂದ ಸೇರುವ ಮನಸ್ಸುಗಳ ಒಪ್ಪಂದ. ಹೌದು, ಕಾಮವು ಪ್ರೇಮದ ಹೊರತಿಲ್ಲ. ನಿಮಗೆ ಇನ್ನೂ ಸರಳವಾಗಿ ಹೇಳಬೇಕೆಂದರೆ, ಪ್ರೇಮದ ಪುಸ್ತಕದಲ್ಲಿ ಕಾಮವು ಒಂದು ಪುಟ. ಆ ಪುಟವನ್ನು ಹರಿಯುವ ಹಾಗೂ ಇಲ್ಲ, ಓದದೆ ಮುಂದೆ ಹೋಗೋ ಹಾಗೆಯೂ ಇಲ್ಲ. ಆದರೆ ಕಾಮದ ಪುಸ್ತಕದಲ್ಲಿ ಪ್ರೇಮವು ಔಟ್ ಆಫ್ ಸಿಲೆಬಸ್. ಸೊ ಬರೀ ಕಾಮವೆಂಬುದು ಎಂದೂ ಪ್ರೇಮವಾಗಲಾಗದು. ಪ್ರೇಮವು ಇದೆ ಎಂದರೆ ಖಂಡಿತವಾಗಿಯೂ ಕಾಮವು ಹುಟ್ಟಿಕೊಳ್ಳುತ್ತೆ. ಮಳೆ ಬಂದು ಹೋದ ಮೇಲೆ ಕಪ್ಪೆಗಳು ಹೊರಬಂದಂತೆ. ಕೊನೆಯದಾಗಿ ಹೇಳುವುದೊಂದೇ, ಮದುವೆ ಅವರವರ ವೈಯಕ್ತಿಕ ವಿಚಾರ. ಅದನ್ನು ಉಳಿದವರು ಕೇಳಲೂಬಾರದು, ಬೇಗ ಮದುವೆಯಾಗು ಎಂದು ಒತ್ತಾಯಿಸಲೂಬಾರದು. ನನ್ನ ಬರವಣಿಗೆಯಲ್ಲಿ ಯಾವುದೇ ಲಾಜಿಕ್ ಇಲ್ಲ. ಮನಸ್ಸಿಗೆ ಬಂದಿದ್ದನ್ನು ಗೀಚುತ್ತಾನೆ ಅನ್ನುವವರು ಮಾತ್ರ ಭಾರತದ ನಿಜವಾದ ಪ್ರಜೆಗಳು. ಜೈ ಕನ್ನಡ, ಜೈ ಕರ್ನಾಟಕ. ನಿಮ್ಮೊಳಗೊಬ್ಬ ಆಕಾಶ್ ಕನ್ನಡಿಗ.